श्रीगुरुभ्यो नमः। लक्ष्मीपते पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಏಕೆ ತು ಸಾಕ್ಷಾತ್ಕಾರ ಪ್ರಮಾಹೇತುಃ ಇಂದ್ರಿಯಾರ್ಥಯೋಃ ಸನ್ನಿಕರ್ಷಃ ಷಡ್ವಿಧಃ ಹಾಗೆ ಅಂತ. ಹ್ಮ್. ಅಂದ್ರೆ ನಮ್ಮ ಸಿದ್ಧಾಂತದ ಪ್ರಕಾರ ಇಂದ್ರಿಯ ಮತ್ತು ಪದಾರ್ಥ ಇದು ಎರಡಕ್ಕೂ ಸಂಬಂಧ ಇದ್ರೇನೆ ಜ್ಞಾನ ಬರೋದು, ಅದಂತೂ ಸತ್ಯ. ಸನ್ನಿಕರ್ಷ ಅಂದ್ರೆ ಒಂದು ಕಾಂಟ್ಯಾಕ್ಟ್ ಇರಬೇಕು. ಇಂದ್ರಿಯ ಮತ್ತು ಅರ್ಥ, ಅರ್ಥ ಅಂದ್ರೆ ಪದಾರ್ಥ, ಪದಾರ್ಥಗಳ ಒಂದು ಕಾಂಟ್ಯಾಕ್ಟ್ ಇಲ್ಲದೆ ನಮಗೆ ಜ್ಞಾನ ಬರೋದಿಲ್ಲ. ಈಗ ಕಣ್ಣಿನಿಂದ ನಾನು ಪುಸ್ತಕವನ್ನು ನೋಡಿದೆ ಹಾಗೆ ಅಂದರೆ ಕಣ್ಣಿಗೂ ಪುಸ್ತಕಕ್ಕೂ ಕಾಂಟ್ಯಾಕ್ಟ್ ಇರಬೇಕು, ಸನ್ನಿಕರ್ಷ ಇರಬೇಕು. ಅದು ಇಲ್ಲದಿದ್ದರೆ ಪುಸ್ತಕದ ಜ್ಞಾನ ನನಗೆ ಬರೋದಿಲ್ಲ ಹಾಗೆ ಅಂತ. ಆದ್ರೆ ನೈಯಾಯಿಕರು ಈ ಸನ್ನಿಕರ್ಷದಲ್ಲಿ 6 ವಿಧ ಇದೆ ಅಂತ ಹೇಳ್ತಾರೆ. ಯಾವುದಕ್ಕೆ? ಸಾಕ್ಷಾತ್ಕಾರ ಪ್ರಮಾಹೇತು. ಸ- ಇಂದ್ರಿಯದಿಂದ ಬರತಕ್ಕ ಜ್ಞಾನವನ್ನ ಸಾಕ್ಷಾತ್ಕಾರ ಅಂತ ಕರೀತಾರೆ. ಸಾಕ್ಷಾತ್ಕಾರದ ಜ್ಞಾನ, ಆ ಜ್ಞಾನಕ್ಕೆ ಕಾರಣವಾದದ್ದು ಯಾವುದು? ಇಂದ್ರಿಯ ಅರ್ಥಯೋಹೋ ಸನ್ನಿಕರ್ಷ. ಸಾಕ್ಷಾತ್ಕಾರ ಅಂತ ಎನಿಸಿಕೊಳ್ಳುವ ಜ್ಞಾನಕ್ಕೆ ಕಾರಣವಾದ ಇಂದ್ರಿಯ ಮತ್ತು ಅರ್ಥಗಳ ಸನ್ನಿಕರ್ಷ ಷಡ್ವಿಧ ಹಾಗೆ ಅಂತ. 6 ವಿಧವಾಗಿ, ಷಡ್ವಿಧ 6 ವಿಧವಾಗಿದೆ ಹಾಗೆ ಅಂತ. ಅದ್ಯಾವುದು ಹಾಗೆಂದ್ರೆ ಸಂಯೋಗ, ಸಂಯುಕ್ತ ಸಮವಾಯ, ಸಂಯುಕ್ತ ಸಮವೇತ ಸಮವಾಯ, ಸಮವಾಯ, ಸಮವೇತ ಸಮವಾಯ, ವಿಶೇಷಣ ವಿಶೇಷ್ಯ ಭಾವಶ್ಚ ಇತಿ ಹಾಗೆ ಅಂತ. ಈಗ ನಾವು ಏನ್ ಮಾಡಬೇಕು? ನಮ್ಮ ಸಿದ್ಧಾಂತ ರೀತಿಯಾಗಿ ತಿಳಿಯೋದು ಒಂದು ಅಂತ ಆದರೆ, ಬೇರೆಯವರು ಏನ್ ಹೇಳ್ತಾರೆ, ಎಲ್ಲರೂ ಒಪ್ಪಿರುವ ವಿಷಯವೇ ಇದು. ಈ ಪ್ರಮಾಣ ಎನ್ನತಕ್ಕದ್ದು ವೈದಿಕರು ಅವೈದಿಕರು ಎಲ್ಲರೂ ಕೂಡ ಒಪ್ಪಿರುವ ವಿಷಯನೇ. ಹ್ಮ್. ಯಾಕೆಂದ್ರೆ ಯಥಾರ್ಥ ಜ್ಞಾನ ಬೇಕು, ಎಲ್ಲರಿಗೂ ಬೇಕು. ಒಂದು ಯಥಾರ್ಥ ಜ್ಞಾನದ ಒಂದು ವ್ಯಾಲಿಡಿಟಿ, ಅದು ಸರಿಯೋ, ಬಂದ ಜ್ಞಾನ ಸರಿಯೋ ತಪ್ಪೋ, ಆ ಒಂದು ವ್ಯಾಲಿಡಿಟಿ ಕೂಡ ಮಾಡಬೇಕು. ಅದರಿಂದ ಪರೀಕ್ಷೆ ಎಲ್ಲರೂ ಮಾಡ್ತಾರೆ, ಎಲ್ಲಾ ಮತದವರು ಮಾಡ್ತಾರೆ. ಹ್ಮ್. ಮಾಡಿ ತಾವು ಏನು ಒಂದು ಹೇಳ್ತಾರೆ, ಅದು ಯಾಕೆ ಸರಿ, ಬೇರೆಯವರು ಏನು ಹೇಳ್ತಾರೆ ಅದು ಯಾಕೆ ತಪ್ಪು. ಹ್ಮ್. ಇದು ಒಂದು ಪರೀಕ್ಷೆಯ 2 ಭಾಗ ಇದೆ. ಒಂದು ಕಾಯಿನ್ 2 ಸೈಡ್ ಇದ್ದಾಗೆ ನಮ್ಮ ಸಿದ್ಧಾಂತ ಏನು, ಪರಕೀಯರ ಸಿದ್ಧಾಂತದಲ್ಲಿ ಏನು ದೋಷ, ಏನು ಸರಿ ಇಲ್ಲ, ಹಾಗಿದ್ರೆ ಮಾತ್ರ ನಮ್ಮ ಸಿದ್ಧಾಂತ ಸರಿ ಅಂತ ಅನಿಸ್ತದೆ. ಸಿದ್ಧಾಂತ ಅಂದ್ರೆ ಒಂದು ಥಾಟ್ಸ್ ಅಷ್ಟೇ. ನಮ್ಮ ಒಂದು ಥಾಟ್ ಪ್ರೋಸೆಸ್ ಸರಿ ಅಂತ ಆಗಬೇಕು ಅಂದ್ರೆ ನಮ್ದೇನೋ ಅದನ್ನ ಸರಿಯಾಗಿ ತಿಳಿಬೇಕು. ಪರಕೀಯರು ಏನ್ ಹೇಳ್ತಾರೆ, ಬೇರೆಯವರು ಏನ್ ಹೇಳ್ತಾರೆ, ಅದು ಯಾಕೆ ಸರಿಯಲ್ಲ ಅದು ತಿಳಿಬೇಕು. ಹಾಗಿದ್ರೆ ಮಾತ್ರ ನಾವು, ಇಲ್ಲದಿದ್ರೆ ಇದು ಸರಿ ಅದು ಸರಿ ಹಾಗೆ ಅಂತೆಲ್ಲ ಒಂದು ಅರ್ಥ ಬರುತ್ತದೆ. ಅದರಿಂದ ಪರೀಕ್ಷೆ ಮಾಡಬೇಕು. ನಾವು ಮೊದಲು ನೋಡಿದ್ದೀವಿ ನೋಡಿ, ಒಂದು ಯಥಾರ್ಥ ಜ್ಞಾನ ಉದ್ದೇಶ ಲಕ್ಷಣ ಪರೀಕ್ಷಾ ಇವು 3ರ ಅಧೀನವಾಗಿದೆ ಹಾಗೆ ಅಂತ ನೋಡಿದ್ದೀವಿ. ಅದರಿಂದ ಸರಿಯಾಗಿ ಉದ್ದೇಶ ಅಂದ್ರೆ ಹೆಸರು, ಲಕ್ಷಣ ಮತ್ತು ಪರೀಕ್ಷೆ ಇವುಗಳನ್ನು ಮಾಡಿದರೆ ನಮಗೆ ಯಥಾರ್ಥ ಜ್ಞಾನ ಸಿಗ್ತದೆ ಹಾಗೆ ಅಂತ. ಅದರಿಂದ ಪ್ರಕೃತ ಸನ್ನಿಕರ್ಷ ಅಂದ್ರೆ ಒಂದೇ ಸನ್ನಿಕರ್ಷ. ನಮ್ಮ ಸಿದ್ಧಾಂತದ ಪ್ರಕಾರ ಇಂದ್ರಿಯ ಮತ್ತು ಅರ್ಥ ಇವುಗಳಿಗೆ ಒಂದೇ ಸನ್ನಿಕರ್ಷ ಇದೆ. ಆ ಸನ್ನಿಕರ್ಷದಲ್ಲಿ ವಿಭಾಗ ಇಲ್ಲ ಅಂದ್ರೆ, ಆದರೆ ನೈಯಾಯಿಕರು 6 ವಿಭಾಗ ಇದೆ ಹಾಗೆ ಅಂತ. ಆ ಪರೀಕ್ಷೆಯನ್ನು ನಾವೀಗ ಮಾಡಬೇಕು. ಆ 6 ಅಂತ ಹೇಳ್ತಾರಲ್ಲ, ಅದರ ಎಕ್ಸ್ಪ್ಲನೇಷನ್ ಏನು, ಅದು ಯಾಕೆ ಸರಿ ಇಲ್ಲ, ಅದನ್ನೆಲ್ಲ ನಾವು ಈಗ ನೋಡಬೇಕು. ಈಗ ಹಾ, ಸಂಯೋಗ ಮೊದಲನೇದಿರೋದು ಸಂಯೋಗ. ಸಂಯೋಗ ಅಂದ್ರೆ ಏನು ಹಾಗೆಂದ್ರೆ ದ್ರವ್ಯ, ಒಂದು ದ್ರವ್ಯ ಇನ್ನೊಂದು ದ್ರವ್ಯ. ಒಂದು ನಿಮಿಷ. ಹಾ. ಹ್ಮ್. ಸಂಯೋಗ ಹಾಗೆಂದ್ರೆ ಏನು? ಈಗ ನಾವು ನೋಡಿದ್ದೀವಿ ನೋಡಿ, ಒಂದು ಕಣ್ಣು, ಕಣ್ಣು ಮತ್ತು ಪುಸ್ತಕ ಇದೆರಡಕ್ಕೂ ಏನಾಗಿದೆ? ಸಂಯೋಗ ಆಗಿದೆ. ಆ ಸಂಯೋಗ ಆದದ್ರಿಂದ ಏನಾಯ್ತು? ಆ ಜ್ಞಾನ ಬಂತು.
ಕಣ್ಣು ಮತ್ತು ಘಟ ಇವುಗಳ ಒಂದು ಸನ್ನಿಕರ್ಷ. ಅದರಿಂದ ನಮಗೆ ಒಂದು ಜ್ಞಾನ ಬಂತು. ಇದನ್ನೇನು ಕರಿತೀವಿ? ಸಂಯೋಗ. ಹಾಗೆ ಅಂತ. ಎರಡನೇದು ರೂಪ, ಕರ್ಮ, ಸಾಮಾನ್ಯ. ಹ್ಮ್. ನೋಡಿ, ಒಂದು ದ್ರವ್ಯ ಇನ್ನೊಂದು ದ್ರವ್ಯವನ್ನ ಕಾಂಟ್ಯಾಕ್ಟಿಗೆ ಬಂದಾಗ ಅದು ಸಂಯೋಗ. ಸಂಯೋಗ ಆಗಿ ನಮಗೆ ಜ್ಞಾನ ಬಂತು. ಒಂದು ದ್ರವ್ಯದಲ್ಲಿ ಇರುವ ಒಂದು ಗುಣ, ಉದಾಹರಣೆಗೆ ನಾನು ಒಂದು ಪುಸ್ತಕವನ್ನು ನೋಡ್ತೇನೆ. ಹ್ಮ್. ನೋಡಿದಾಗ ಕಣ್ಣು ಮತ್ತು ಪುಸ್ತಕ ಕಾಂಟ್ಯಾಕ್ಟ್ ಬಂತು, ಪುಸ್ತಕದ ಜ್ಞಾನ ಬಂತು. ಪುಸ್ತಕದ ಜ್ಞಾನ ಜೊತೆಗೆ ನನಗೇನ್ ಜ್ಞಾನ ಬಂತು? ಈ ಪುಸ್ತಕ ಬಿಳಿಯಾಗಿದೆ ಹಾಗೆ ಅಂತ. ವೈಟ್ ಬುಕ್ ಅಥವಾ ಯಾವುದೋ ಒಂದು ಕಲರ್ ಅಂತ ಇಟ್ಕೊಳ್ಳೋಣ. ಅದು ಆ ರೂಪ ಎನ್ನತಕ್ಕದ್ದು ಆ ಪದಾರ್ಥದ ಗುಣ ಆಗಿದೆ. ಆ ಗುಣವನ್ನು ಕೂಡ ಗ್ರಹಿಸ್ತದೆ. ಸೊ ಒಂದು ದ್ರವ್ಯಕ್ಕೂ ಒಂದು ರೂಪಕ್ಕೂ ಬರುವ ಒಂದು ಸಂಯೋಗವನ್ನ, ಒಂದು ಕಾಂಟ್ಯಾಕ್ಟ್, ಸನ್ನಿಕರ್ಷವನ್ನ ಸಂಯುಕ್ತ ಸಮವಾಯ ಅಂತ ಕರೀತಾರೆ. ಒಂದು ದ್ರವ್ಯಕ್ಕೂ ದ್ರವ್ಯಕ್ಕೂ ಇರುವ ಒಂದು ಸನ್ನಿಕರ್ಷ, ಅದು ಸಂಯೋಗ ಅಂತ ಮೊದಲನೇದು. ಮತ್ತೆ ಬಿಳಿ ಬಟ್ಟೆ, ಕಣ್ಣಿಗೂ ಬಟ್ಟೆಗೂ ಸಂಬಂಧ ಬಂತು. ಬಿಳಿ ಬಟ್ಟೆ, ಕೆಂಪು ಬಟ್ಟೆ ಹಾಗೆ ಅಂತ. ಆ ಅದು ಕೂಡ ಕಣ್ಣಿನಿಂದಲೇ ಗ್ರಹಿಸ್ತೀವಿ. ಆದರೆ ಅದು ದ್ರವ್ಯ ಅಲ್ಲ. ಅದೇನದು? ಗುಣ. ಗುಣದ್ರವ್ಯ. ದ್ರವ್ಯ ಸ- ವಿಶೇಷ. ಹಾ, ಸನ್ನಿಕರ್ಷವಾದ್ದರಿಂದ ಅದೇನಂದು? ಅದು ಸಮವಾಯ ಸಂಬಂಧ ಅಂತ ಕರೀತಾರೆ. ಸಮವಾಯ ಸಂಬಂಧ ಅಂದ್ರೆ ಹಾ, ನೋಡಿ, ಎರಡು ಬೇರೆ ಬೇರೆ ಅಂತ ಯಾವ್ದು ಹೇಳಿಕ್ ಬರಲ್ವೋ ಅದನ್ನ ಸಮವಾಯ ಸಂಬಂಧ ಅಂತ ಕರೀತಾರೆ. ಈಗ ಬಟ್ಟೆ ಮತ್ತೆ ಬಟ್ಟೆಯಲ್ಲಿರುವ ಬಿಳಿ ಬಣ್ಣ, ಇದನ್ನ ಬೇರ್ಪಡಿಸ್ಲಿಕ್ಕೆ ಆಗ್ತದಾ? ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಲಿರುವ ಬಿಳಿ ಬಣ್ಣವನ್ನ ತೆಗಿಯಕ್ ಆಗೋದಿಲ್ಲ. ಹ್ಮ್. ಹಾ, ಅದರಿಂದ ನೈಯಾಯಿಕರ ಪ್ರಕಾರ ಅದು ಎರಡರಲ್ಲಿ ಬಣ್ಣಕ್ಕೂ ಬಟ್ಟೆಗೂ ಯಾವ ಸಂಬಂಧ? ಸಮವಾಯ ಸಂಬಂಧ ಅಂತ ಕರೀತಾರೆ. ಯಾವುದು ವಿಭಾಗ ಮಾಡ್ಲಿಕ್ಕೆ ಆಗೋದೋ, ಈಗ ಉದಾಹರಣೆಗೆ ಟೇಬಲ್ ಮೇಲೆ ಪುಸ್ತಕ ಇಡ್ತೀವಿ. ಎರಡಕ್ಕೆ ಏನಾಯ್ತು? ಒಂದು ಸಂಯೋಗ ಆಯ್ತು. ಆದ್ರೆ ಸ್ವಲ್ಪ ಹೊತ್ತಾದ ಮೇಲೆ ಟೇಬಲ್ ಪುಸ್ತಕ ನಾನು ತೆಗಿಯಕ್ ಬರ್ತದೆ, ಆ ಸಂಬಂಧ ಒಟ್ಟೋಗ್ತದೆ. ಅದರಿಂದ ಅದನ್ನ ಸಂಯೋಗ ಅಂತ ಕರೀತಾರೆ. ಸಮವಾಯ ಹಾಗೆಂದ್ರೆ ಏನು? ಬಿಡಿಸಲಕ್ ಆಗದೆ ಇರೋ ಸಂಬಂಧ. ಹಾ, ಬಿಡಿಸ್ಲಿಕ್ಕೆ ಯಾವುದನ್ನು ಆಗದೇ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಹಾ, ಅಂತಹ ಸಂಬಂಧವನ್ನ ಸಮವಾಯ ಸಂಬಂಧ ಸಮವಾಯ. ಅಂತ ಸಮಾಯ ಕರೀತಾರೆ. ಸಮವಾಯ. ಹ್ಮ್. ಸಮವಾಯ ಸಂಬಂಧ. ಹಾ, ಹೀಗೆ ನಮಗೆ ಆ, ಒಂದು ಬಟ್ಟೆಯನ್ನು ನೋಡಿದಾಗ ದ್ರವ್ಯಕ್ಕೂ ಸಂಬಂಧ ಬಂತು. ಅದರಿಂದ ಸಂಯೋಗ ಆಯ್ತು. ಸಂಯೋಗ ಎಲ್ಲ ಒಂದೇ, ಸಂಯುಕ್ತವಾಯ್ತು. ಅದರ ಜೊತೆಗೆ ಸಮವಾಯದ ಜ್ಞಾನವು ಬಂತು. ಅಂದ್ರೆ ಸಮವಾಯ ಅಂದ್ರೆ ಯಾವುದು? ಬಟ್ಟೆಯ ಗುಣ. ಬಣ್ಣ. ಹಾ, ದ್ರವ್ಯದ ಬಟ್ಟೆಯ ಗುಣ. ಗುಣ. ಈ ಗುಣ, ಕರ್ಮ, ಅದರಲ್ಲಿ ಒಂದು ಆಕ್ಷನ್ ಇರುತ್ತದೆ. ಅದು ಎಲ್ಲವೂ ಕೂಡ ಗುಣದಲ್ಲೇ ಸೇರ್ತದೆ. ಉದಾಹರಣೆಗೆ ಒಂದು ವ್ಯಕ್ತಿ ಹೋಗ್ತಾ ಇದ್ದಾನೆ. ಅವನು ಹೋಗ್ತಾ ಅವನ ಅವನ ಜ್ಞಾನವೂ ಬಂತು, ಆ ವ್ಯಕ್ತಿಯ ಜ್ಞಾನವೂ ಬಂತು, ಆ ವ್ಯಕ್ತಿ ಹೋಗ್ತಾ ಇದ್ದಾನೆ ಎನ್ನುವ ಜ್ಞಾನವೂ ಬಂತು. ಅದೇ ತರ ಅವನಲ್ಲಿ ಒಂದು ಜಾತಿ ಇದೆ, ಮನುಷ್ಯತ್ವ ಎನ್ನುವ ಜಾತಿಯ ಜ್ಞಾನವೂ ಬಂತು. ಇದೆಲ್ಲವೂ ಏನು? ಗುಣಗಳಾಗಿದೆ, ಒಂದು ಪದಾರ್ಥದ ಗುಣ ಆಗಿದೆ. ಸೊ ಅದರಿಂದ ರೂಪ, ಕರ್ಮ ಮತ್ತು ಸಾಮಾನ್ಯ. ಒಂದು ವ್ಯಕ್ತಿಯನ್ನು ನೋಡಿದಾಗ ಅಥವಾ ಒಂದು ಬಟ್ಟೆಯನ್ನು ನೋಡಿದಾಗ ಬಟ್ ಬಟ್ಟೆ ಇದೆ, ಬಟ್ಟೆ ಜ್ಞಾನ ಬಂತು. ಬಟ್ಟೆ ಬಿಳಿಯಾಗಿದೆ ಅಂತ ಜ್ಞಾನ ಬಂತು. ಆ ಬಟ್ಟೆ ಗಾಳಿಯಲ್ಲಿ ಪಟ 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 ಅಂತ ಆ ಬಟ್ಟೆಯಲ್ಲಿ ಇರುವ ಕ್ರಿಯೆಯ ಜ್ಞಾನವು ಬಂತು.
ಇದೆಲ್ಲ ಏನು ಸಮವಾಯ ಹಾಗೆ ಅಂತ. ಅದರಿಂದ ಆ ಇದು ಎರಡನೇ ಸನ್ನಿಕರ್ಷವನ್ನು ಏನಂತ ಕರೀತಾರೆ? ಸಂಯುಕ್ತ ಸಮವಾಯ ಹಾಗೆ ಅಂತ ಕರೀತಾರೆ. ಇನ್ನು ಮುಂದಿಂದಿದೆ ಸಂಯುಕ್ತ ಸಮವೇತ ಸಮವಾಯ ಅಂತ. ನನ್ನ ಮತ್ತೆ ಸೇರಿದಾಗ ನೋಡೋಣ, ಸೋಮವಾರ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.